ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೊತ್ತುಮಾರ್, ಹಲೋ. ಯಾ, ಥ್ಯಾಂಕ್ ಯು. ಮತ್ತೆ ಆ ಹುಡುಗನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಚೆಕ್ ಮಾಡಿಸಿದ್ರಾ? ಹಾಂ, ರಿಪೋರ್ಟ್ ಬಂತು. ಏನಂತ ಬಂತು? ಆ್ಯಕ್ಚುಲಿ ಆ ಹುಡುಗ ನಮ್ಮ ಕಾರ್ಪೊರೇಟ್ ವೆಲ್ಫೇರ್ ಫಂಡಲ್ಲಿ ಓದಿರೋದು. ಓ, ಅಂದರೆ ಅವನಿಗೂ ನಮಗೂ ಸಣ್ಣ ಲಿಂಕ್ ಇದೆ ಅಂತ ಆಯ್ತು. ಒಂದು ಲೆಕ್ಕದಲ್ಲಿ ಭಾಳ ದೂರದ ಸಂಬಂಧಿ ಅಂತ ಹೇಳ್ಬೋದು. ಅಂದರೆ ಅವ್ನ ಕಾಲೇಜ್ಗೆ ಹಾಸ್ಟ್ಲಿಗೆಲ್ಲ ನಮ್ಮ ಕಂಪ್ನಿನೇ ಸ್ಪಾನ್ಸರ್ ಮಾಡಿರೋದು. ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರ್ ಆಗಿದೆ, ಯಾವುದೇ ಕಪ್ಚುಕ್ಕೆ ಇಲ್ಲ. ಬಟ್ ನೀವು ಹೇಳ್ದಾಗೆ ಎಳೆ ಹುಡುಗ, ಮಿಡಿ ಮಾವಿನಕಾಯಿ ಥರ. ಅದರ್ವೈಸ್ ನೈಸ್ ಗೈ, ನೋಡೋಕ್ಕೆ ಮುದ್ದಾಗಿದ್ದಾನೆ. ನನಗಂತೂ ಓಕೆ ಅಂತ ಅನ್ನಿಸ್ತು. ಬದುಕಕ್ಕೆ ಬೇಕಾಗಿರೋದು ಮನ್ಸರಿ, ವಯಸ್ಸಲ್ಲ. ಗಂಡನ ವಯಸ್ಸು ಹೆಂಡತಿ ವಯಸ್ಸಿಗಿಂತ ಜಾಸ್ತಿ ಇರಬೇಕು ಅನ್ನೋದು ಸಹಜ. ಬಟ್ ಇನ್ನು ಸ್ವಲ್ಪ ಉಲ್ಟಾಗಿದೆ, ಅದ್ರಲ್ಲಿ ತಪ್ಪೇನಿದೆ? ಈಗ ಗಂಡನ ವಯಸ್ಸು ಜಾಸ್ತಿ ಇರಬೇಕು ಅನ್ನೋದು ಎಷ್ಟು ಸಹಜನೋ, ಹಾಗೆ ಹುಡುಗಿ ವಯಸ್ಸು ಕೂಡ ಜಾಸ್ತಿ ಇರ್ಬೋದು ಅನ್ನೋದು ಯಾಕೆ ಸಹಜ ಅಂತ ಅನ್ನಿಸ್ಬಾರ್ದು ಅಲ್ವಾ? ಇವೆಲ್ಲ ನಾವು ಮಾಡ್ಕೊಂಡಿರೋದು. ಹೀಗೆ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆ್ಯಂಡ್ ಎವ್ರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್. ಈಗ ನಿಮ್ಮ ಅಭಿಪ್ರಾಯ ಹೇಳಿ. ನಿಮಗೆ ಓಕೆ ಆದ್ಮೇಲೆ ನಾನು ಇನ್ನೇನು ಹೇಳೋದು? ಬಟ್ ಮದುವೆ ಮಾತುಕತೆನ ಹೇಗೆ ಮುಂದುವರ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅಪ್ಪ ಅಮ್ಮ ಇಲ್ವಲ್ಲ? ಅಪ್ಪ ಅಮ್ಮ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಈಗ ಒಂದು ಕೆಲಸ ಮಾಡೋಣ, ಮತ್ತೆ ಅವನನ್ನು ಮನೆಗೆ ಕರ್ಸೋಣ. ನೀವು ನಿಮ್ಮ ಒಪಿನಿಯನ್ ಹೇಳಿ, ನಾನು ನನ್ನ ಒಪಿನಿಯನ್ ಹೇಳ್ತೀನಿ. ಹಾಗೆಯೇ ಅವನ ಮನಸ್ಸಲ್ಲಿ ಏನಿದೆ, ಮುಂದೆ ಏನು ಮಾಡಬೇಕು ಅಂತಿದ್ದಾನೆ, ಅವನ ಫ್ಯೂಚರ್ ಪ್ಲ್ಯಾನ್ಸ್ ಏನು, ಹಾಗೆಯೇ ಅವನು ಮದುವೆ ಆಗೋದಕ್ಕೆ ಈಗ ರೆಡಿ ಇದ್ದಾನ, ಅದನ್ನು ತಿಳ್ಕೊಳ್ಳೋಣ. ಹಾಗೆ ಮಾಡಿ. ಎಸ್. ಭಾವನವ್ರ ಜೊತೆ ಇವನ್ ಫೋಟೋನ ಇವರೆಲ್ಲಿ ಸಿಕ್ಕಿದ್ರು ಇವನಿಗೆ? ಹಲೋ, ಏನು ಇದು? ಫೋಟೋ ಗಿಟೋ ಕಳಿಸ್ಬಿಟ್ಟಿದ್ಯಾ? ನೋಡಿದ್ರಾ, ಅದಕ್ಕೆ ಹೇಳೋದು ಎವ್ರಿ ಡೇ ಆಸ್ ಎ ಡೇ ಅಂತ. ಇವತ್ತು ನನ್ ಡೇ. ಅಂದ್ರೆ ಏನೋ ಹೇಳ್ತಾ ಇದ್ಯಾ? ಇಂಡೈರೆಕ್ಟ್ ಆಗಿ ನೀನ್ ಡಾಗ್ ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ಅದು ಹಂಗಲ್ಲ ರೀ, ಅದು ಹಂಗೆ ಸುಮ್ಮನೆ ಜಸ್ಟ್ ಮಾತಿಗೆ ಎಕ್ಸಾಂಪಲ್ ಕೊಟ್ಟಿದ್ದು. ಇವತ್ತು ನನ್ನ ಟೈಮ್ ಬಂತು ಅಂತ. ಅದೇನು ಅಂತೇಳಿ ಸ್ವಲ್ಪ ಬಿಡ್ಸ್ ಹೇಳ್ಬೇಕು ತಾನೆ. ಕೇಳೋರು ಏನು ಅಂತ ಅನ್ಕೋಬೇಕು. ನಿನಗೆ ಫಸ್ಟು ಭಾಷೆ ಹೇಳ್ಕೊಡ್ಬೇಕು. ಸರಿ ಸರಿ, ಅದಾಗಿರ್ಲಿ. ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನ್ರಿ? ಫುಲ್ ಸಖತ್ ಖುಷಿಯಾಗಿದ್ದೀನಿ. ನಾನು ಎಷ್ಟೋ ವರ್ಷದ ಕನಸು ಕೊನೆಗೂ ನೆರವೇರ್ತು ರೀ. ಇವತ್ತು ದಿ ಗ್ರೇಟ್ ಗೌತಮ್ ದಿವನ್ ಸರ್ನ ಮೀಟ್ ಮಾಡಿದೆ. ಎಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಆಗಲ್ವೋ, ನನ್ನ ಕನಸು ಕನಸಾಗೆ ಉಳ್ಕೊಬಿಡ್ತು ಅಂತ ಅನ್ಕೊಂಡಿದ್ದೆ. ಬಟ್ ಕೊನೆಗೂ ಇವತ್ತು ನನ್ನ ಕನಸು ನನ್ಸಾಗೋಯ್ತು ರೀ. ಅವ್ರ ಜೊತೆ ಸೆಲ್ಫಿನೂ ತಗೊಂಡೆ ಗೊತ್ತಾ? ಅಯ್ಯೋ, ನನ್ನ ಖುಷಿನ ನನ್ಗೆ ಹೆಂಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಯ್ತಾಯ್ತು. ಹೌದು, ಎಲ್ಲಿ ಸಿಕ್ಕಿದ್ರು ಅವ್ರು ನಿನಗೆ? ಹೀಗೆ ಬೈ ಚಾನ್ಸ್ ಅಂತಾರಲ್ಲ, ಆ ಥರ ಸಿಕ್ಕಿದ್ರು. ನನ್ನ ದೇವರು ನಮ್ಮ ಏರಿಯಾಗೆ ಬಂದಿದ್ರು ರೀ. ಲಡ್ಡು ಫ್ಯಾಕ್ಟ್ರಿನ ನನ್ನ ಬೈಕ್ ಬಂದು ಬಿದ್ದಂಗಾಯ್ತು. ಓ, ಅವನಿಗೆ ಅಕಸ್ಮಾತ್ ಆಗಿ ಸಿಕ್ಕಿದ್ದಾರೆ. ಆದರೆ ಮೋಸ್ಟ್ಲಿ ಬಾವ ಇವನನ್ನು ಹುಡ್ಕೊಂಡೇ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಪಾಪ ಈ ಬಡ್ಪಾಗೆ ಅದು ಗೊತ್ತಿಲ್ವೇ? ಬ್ಯಾಕ್ಗ್ರೌಂಡ್ ಚೆಕಿಂಗ್ ನಡೀತಾ ಇದೆ ಅಂತ ಆಯ್ತು. ಹಲೋ, ಏನ್ರಿ ಇದ್ದೀರಾ? ಇದೀನಿ. ಇನ್ನೇನು ವಿಷಯ? ಇನ್ನೇನಿರುತ್ತೆ, ಇವತ್ತು ಫುಲ್ಲು ಇದೇ ವಿಷಯ. ಕುಂತ್ರು ನಿಂತ್ರು ಅದೇ ಧ್ಯಾನ ರೀ. ಅವ್ರೆಷ್ಟು ದೊಡ್ಡ ವ್ಯಕ್ತಿ ಗೊತ್ತೇನ್ರಿ? ನಾನು ಚಿಕ್ಕ ಹುಡುಗ ಅಂತಾನು ನೋಡಿದ್ರೆ ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರು. ಅಷ್ಟು ಸಿಂಪಲ್ ಅವರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಗ್ರೇಟು ರೀ. ಅವ್ರ ಮೇಲಿದ್ದ ಪ್ರೀತಿ ಅಭಿಮಾನ ಇನ್ನೂ ಜಾಸ್ತಿ ಆಗೋಯ್ತು. ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಅಷ್ಟು ದೊಡ್ಡ ವ್ಯಕ್ತಿ ಅವರು. ಹೌದು, ಬೇರೆ ಇನ್ನೇನಾದ್ರೂ ಕೇಳಿದ್ರಾ? ಏನಂದ್ರು? ಅವ್ರೇನು ಕೇಳಿಲ್ಲ, ಎಲ್ಲನೂ ನಾನೇ ಹೇಳ್ಕೊಳ ಅಂತಂದ್ರೆ ಅವ್ರು ನೋಡಿದ ಖುಷಿಲಿ ಮಾತೇ ಬರಲಿಲ್ಲ ನನಗೆ. ಜೊತೆಗೆ ಅವ್ರಿಗೆ ಟೈಮು ಇರಲಿಲ್ಲ, ಯಾವುದೋ ಕೆಲಸದ ಮೇಲೆ ಬ್ಯುಸಿ ಇದ್ರು. ಬಟ್ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಪೆಂಡಿಂಗಲ್ಲಿ ಇರೋದೆಲ್ಲ ಹೇಳ್ಕೊಬಿಡ್ತೀನಿ. ಏನು ಗೊತ್ತಾ, ಹೇಳಿ ಕೇಳಿ ದೊಡ್ಡ ಮನುಷ್ಯರು. ಕೇಳೋ ಮನ್ಸಿದ್ರು ನನ್ನ ಕತೆ ಎಲ್ಲ ಕೇಳ್ಕೊಂಡು ಕೂರೋದಕ್ಕೆ ಅವ್ರ ಹತ್ರ ಟೈಮ್ ಇರೋದಿಲ್ವಲ್ಲ. ನೋಡಬೇಕು ಮತ್ತೆ ಯಾವಾಗ ಆ ಚಾನ್ಸ್ ಸಿಗುತ್ತೆ ಅಂತ. ಬಟ್ ನನ್ನ ನಂಬಿಕೆ ಏನು ಅಂತಂದರೆ ಎವ್ರಿ ಡಾಗ್ ಆಸ್ ಅನದರ್ ಡೇ ಅನ್ನೋ ಥರ. ಆದರೆ ನಾನು ಡಾಗ್ ಎಲ್ಲ ಹೇಳಿದ್ದೀನಿ, ಆಮೇಲೆ ಮತ್ತೆ ಕಮೆಂಟ್ ಪಾಸ್ ಮಾಡಬೇಡಿ. ಆಯ್ತು ಬಿಡಪ್ಪ, ನಾನು ಕಮೆಂಟ್ ಪಾಸ್ ಮಾಡೋಕ್ಕೆ ಹೋಗಲ್ಲ. ನೀನು ಹೇಳ್ದಂಗೆ ಎವ್ರಿ ಡಾಗ್ ಹ್ಯಾಸ್ ಅನದರ್ ಡೇ ಅಂದರೆ ಇವತ್ತು ಸಿಕ್ಕಿದ್ದಾರೆ ಅಂದರೆ ನಿಂಗೆ ಮತ್ತೆ ಮತ್ತೆ ಸಿಗ್ತಾನೆ ಇರ್ಬೋದು. ಯಾವುದಕ್ಕೂ ನೀನು ರೆಡಿ ಆಗಿರು, ಆಯಿತಾ? ನಾನು ಯಾವಾಗಲೂ ರೆಡಿ ರೀ. ಅವ್ರನ್ನ ನೋಡಬೇಕು ಅಂತ ತುದಿಗೆಲ್ಲ ನಿಂತಿರ್ತೀನಿ.
ಬಟ್ ಲಕ್ ಅನ್ನೋದು ಪದೇ ಪದೇ ಬರಲ್ವಲ್ಲ, ಅದಕ್ಕೆ ಅಲ್ವಾ ಅದನ್ನ ಲಕ್ ಅನ್ನೋದು. ಡೋಂಟ್ ವರಿ, ಇಷ್ಟೇ ಆಗಿದೆ ಅಂದ್ರೆ ಇನ್ನೇನ್ ಬೇಕಿದ್ರು ಆಗ್ಬೋದು. ನೀನು ಹೋಪ್ಸ್ ಕಳ್ಕೊಬೇಡ ಆಯ್ತಾ. ಓಕೆ ರೀ, ಬಾಯ್. ಸರಿ ಆಯ್ತು, ಬಾಯ್. ಕ್ಲಾಸಲ್ಲೇ ಬೋರ್ಡ್ ಮೇಲೆ ಬಂದ್ಬಿಟ್ಲು. ಆದ್ರೆ ನಂಗೆ ಕೋಪ ಬರುತ್ತೆ. ನೆಕ್ಸ್ಟ್ ಮಿಂಚು ಅಲ್ಲಿ ನೋಡಲ್ಲಿ ಯಾರು ಅದು? ಅದೇ ಚಿಕ್ಕಿ ತುಂಬಾ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಆಂಟಿಗೆ ತೊಂದರೆ ಕೊಡ್ತಾರಾ? ಬಾ ವಿಚಾರಿಸ್ಕೊಂಡ್ ಬಿಡೋಣ. ಒಂದು ನಿಮಿಷ ಮಾಡ್ತೀನಿ. ಹಾಯ್. ನಿಮ್ಮ ಯಾವನಕ್ ಬೇಕ್ರಿ? ರೀ ಯಾಕ್ರಿ ನಮ್ ಚಿಕ್ಕಿಯಿಂದ ಬಿದ್ದಿದ್ದೀರಾ? ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಚಿಕ್ಕಿನೇ ಫಾಲೋ ಮಾಡೋದ ನಿಮ್ ಕೆಲ್ಸ? ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಅವ್ರು ನಿಮ್ಗೆ ಏನ್ ತೊಂದರೆ ಮಾಡಿದ್ದಾರೆ? ನೀವು ಅವ್ರಿಗೆ ತೊಂದರೆ ಕೊಡ್ತಿದ್ದೀರಾ? ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ? ಒಳ್ಳೆಯವರು ಓಕೆ, ಈ ಚಿಕ್ಕಿ ಯಾರು? ಹಲೋ, ಫಾಲೋ ಮಾಡ್ತೀರಾ? ನಮ್ ಚಿಕ್ಕಿ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ನಂಬರ್ ಹೇಳ್ತೀನಿ, ಡಯಲ್ ಮಾಡಿ, ಗೊತ್ತಾಗುತ್ತೆ. ಹೇಳಿ ಸರ್. ಆಯ್ತು. ಈಗ ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಚಿಕ್ಕಿ ಅಂದ್ರೆ ಚಿಕ್ಕಮ್ಮನಾ? ಹಾ, ನಾನು ಬೇರೆ ಯಾರೋ ಅನ್ಕೋಬಿಟ್ಟೆ. ಹೌದು, ನಿಮ್ಮ ಹೆಸರೇನು ಸರ್? ಆದ್ರೆ ನಿಮ್ಗೆ ಯಾಕ್ರಿ? ಇದೇ ಲಾಸ್ಟು. ಇನ್ಮೇಲೆ ದಾರಿಯಲ್ಲಿ ಹೋಗೋ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಕೊಟ್ರೆ ನಾನ್ ಸುಮ್ನಿರಲ್ಲ. ಹೌದು, ಆಮೇಲೆ ಅಷ್ಟೇ ನಿಮ್ ಕತೆ. ಈಗ ನಿಮ್ ಲಕ್ ಚೆನ್ನಾಗಿದೆ, ನಾವಿಬ್ರೇ ಇದೀವಿ. ಇಲ್ಲ ಅಂದ್ರೆ ಗ್ಯಾಂಗ್ನೇ ಕಟ್ಕೊಂಡ್ ಬರ್ಬೇಕಾಗುತ್ತೆ. ಆಗ ನಿಮ್ಗೆ ತುಂಬಾ ಕಷ್ಟ ಆಗೋಗುತ್ತೆ. ಇದೇ ಫೈನಲ್ ವಾರ್ನಿಂಗ್. ನೆಕ್ಸ್ಟ್ ಟೈಮ್ ನಮ್ ಚಿಕ್ಕಿ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ, ಹುಷಾರ್. ಸೊ ಸೈಲೆಂಟ್ ಆಗಿರ್ಬೇಕು. ಬಾರಪ್ಪ ಹೋಗೋಣ. ಸೋ ಸ್ವೀಟ್, ಎಷ್ಟು ಕ್ಯೂಟ್ ಆಗಿ ಆವಾಜ್ ಆಗ್ತಾರೆ. ಇದ್ಯಾವ್ದು ಹೊಸ ನಂಬರು? ಹಲೋ. ಹಲೋ, ನಮಸ್ತೆ ಸುನಿಲ್ ಅವರೇ, ನಾನು ಭೂಮಿಕಾ ಮಾತಾಡ್ತಿದ್ದೀನಿ. ಮಲ್ಲಿ ಹತ್ರ ನಿಮ್ಮ ನಂಬರ್ ತೊಗೊಂಡೆ. ಐ ಹೋಪ್ ಯು ಡೋಂಟ್ ಮೈಂಡ್. ಅಮೃತಧಾರೆ